ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಥರ್ಮೋಡೈನಾಮಿಕ್ಸ್ ಯೂನಿಟ್ ಇಂದ ಕೆಲವೊಂದಿಷ್ಟು ಬೇಸಿಕ್ಸ್ ಟರ್ಮ್ಸ್ ಮತ್ತು ಥರ್ಮೋಡೈನಾಮಿಕ್ಸ್ ಅಂದ್ರೇನು ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ thermodynamics ಅಂದ್ರೇನು. ಫಸ್ಟ್ ಆಫ್ ಆಲ್, what is meant by thermodynamics? Thermodynamics simply it is a branch of physics that focuses on the study of energy and its transformation. ಅಂದ್ರೆ ಥರ್ಮೋಡೈನಾಮಿಕ್ಸ್ ಇದು ಫಿಸಿಕ್ಸ್ ಒಂದು ಬ್ರಾಂಚ್. ನಾವು ಎದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂದ್ರೆ ಎನರ್ಜಿ ಮತ್ತು ಎನರ್ಜಿನ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಥರ್ಮೋಡೈನಾಮಿಕ್ಸ್ ಅಂತ ಹೇಳ್ತೇವೆ. It deals with how energy is transferred between different forms and how it affects the physical properties of matter. ಇಲ್ಲಿ ಎದ್ರ ಬಗ್ಗೆ ಎನರ್ಜಿಯನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬಿಟ್ವೀನ್ ದ ಒನ್ ಫಾರ್ಮ್ ಟು ಅನದರ್. ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಆ್ಯಂಡ್ ಹೀಟ್ ಟು ಮೆಕ್ಯಾನಿಕಲ್. ಸೊ ಈ ರೀತಿ thermodynamics deals with different forms of energy such as thermodynamics deals with different forms of energy such as heat, mechanical energy and electromagnetic radiation. ಸೊ thermodynamics ಅಂದ್ರೆ ಏನಂತ ಅಂದರೆ ಇದು ಫಿಸಿಕ್ಸ್ದು ಒಂದು ಭಾಗ. ನಾವು ಥರ್ಮೋಡೈನಾಮಿಕ್ಸ್ ಎದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಎನರ್ಜಿ ಮತ್ತು ಅದರ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಒನ್ ಫಾರ್ಮ್ ಟು ಅನದರ್. ಇಟ್ ಡೀಲ್ಸ್ ವಿತ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಸಚ್ ಆಸ್ ಹೀಟ್, ಮೆಕ್ಯಾನಿಕಲ್ ಎನರ್ಜಿ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಫಸ್ಟ್ ಬೇಸಿಕ್ ಟರ್ಮ್ ಸಿಸ್ಟಮ್. ವಾಟ್ ಈಸ್ ಅ ಸಿಸ್ಟಮ್? ಥರ್ಮೋಡೈನಾಮಿಕ್ಸ್ ಒಳಗೆ ಸಿಸ್ಟಮ್, ಸರೌಂಡಿಂಗ್ಸ್, ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್, ಹಾಗೆ ಈ ಥರ ಬೇಸಿಕ್ ಟರ್ಮ್ಸ್ ಬರ್ತವೆ. ಸಿಸ್ಟಮ್ ಮೀನ್ಸ್ ಇನ್ ಥರ್ಮೋಡೈನಾಮಿಕ್ಸ್, ಸಿಸ್ಟಮ್ refers to specific portion of the universe that is under what we study or observation. ಸಿಸ್ಟಮ್ ಅಂದರೆ ಥರ್ಮೋಡೈನಾಮಿಕ್ಸ್ ಒಳಗೆ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಲ್ಲ ದಟ್ ಈಸ್ ಅ ಸಿಸ್ಟಮ್. ಎಕ್ಸಾಂಪಲ್ ಇದರಲ್ಲಿ ಕೊಟ್ಟಿದೆ. A system is any region or a part of the universe that is chosen for study. It can be real or imaginary. ಸಿಸ್ಟಮ್ ಅಂದರೆ ನಾವು ಯಾವ ಒಂದು ಆಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಿ ಅದಕ್ಕೆ ಸಿಸ್ಟಮ್ ಅಂತ ಹೇಳ್ತೇವೆ. ಉಳಿದಿದ್ದೆಲ್ಲ ಅದನ್ನು ಸರೌಂಡಿಂಗ್ ಅಂತ ಹೇಳ್ತೇವೆ. ಸಿಸ್ಟಮ್ ಒಳಗೆ ಈ ರೀತಿ ಟೈಪ್ಸ್ ಇದೆ. ಓಪನ್ ಸಿಸ್ಟಮ್, a system that can exchange both energy and matter with its surroundings. ಅಂದರೆ ಸಿಸ್ಟಮ್ ಎನರ್ಜಿ ಮತ್ತು ಮ್ಯಾಟರ್ ಎಕ್ಸ್ಚೇಂಜ್ ಆಗ್ತಿರ್ತಂದ್ರೆ ಅದಕ್ಕೆ ಓಪನ್ ಸಿಸ್ಟಮ್ ಅಂತೀವಿ. ಎಕ್ಸಾಂಪಲ್, ಒಂದು ಪಾಟ್ ಒಳಗೆ ಬಾಯ್ಲಿಂಗ್ ವಾಟರ್ ಬಾಯ್ಲಿಂಗ್ ಮಾಡಲಿಕ್ಕೆ ವಾಟರ್ ಹಾಕಿರ್ತೀವಿ. ಆ ವಾಟರ್ ಎನರ್ಜಿ ಮತ್ತು ಹೀಟು ಎರಡು ಅಂದರೆ ಬೋತ್ ಹೀಟ್ ಆ್ಯಂಡ್ ವಾಟರ್ ವೇಪರ್ ಎರಡು ಹೋಗ್ತವೆ ಅದರ ಮೇಲೆ ಆದರೆ ಹೀಟ್ ಮಾಡೋದ್ರಿಂದ. ಸೊ ದಿಸ್ ಈಸ್ ಅ ಎಕ್ಸಾಂಪಲ್ ಆಫ್ ಓಪನ್ ಸಿಸ್ಟಮ್. ಸೆಕೆಂಡ್ ಒನ್, ಕ್ಲೋಸ್ ಸಿಸ್ಟಮ್. A system that can exchange energy but not a matter with its surroundings. ಅಂದರೆ ಕ್ಲೋಸ್ ಸಿಸ್ಟಮ್ದಲ್ಲಿ ಓನ್ಲಿ ಎಕ್ಸ್ಚೇಂಜ್ ದಿ ಎನರ್ಜಿ ಬಟ್ ನಾಟ್ ಅ ಮ್ಯಾಟರ್ ವಿತ್ ಇಟ್ಸ್ ಸರೌಂಡಿಂಗ್ಸ್. ಅಂದರೆ ಇದರಲ್ಲಿ ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗುತ್ತಾ, ಮ್ಯಾಟರ್ ಅನ್ನೋದು ಎಕ್ಸ್ಚೇಂಜ್ ಆಗಲ್ಲ. ಮ್ಯಾಟರ್ ಮೀನ್ಸ್ ಎನಿಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಮಾಸ್.
Example, a closed vessel containing a gas. Next, isolated system. A system that exchanges neither energy nor a matter with its surroundings. Isolated system ಅಂದ್ರೆ a system that exchanges neither energy nor a matter ಅಂದ್ರೆ ಎನರ್ಜಿ ಮತ್ತು ಮ್ಯಾಟರ್ ಎಕ್ಸ್ಚೇಂಜ್ ಆಗುವುದಿಲ್ಲ. Surrounding. The surroundings are everything outside the system. Surrounding means what we study the object that is we call system. So system remaining part except system remaining surrounding. So next, boundary. The boundary means interface between the system and surroundings. The boundary means system ಮತ್ತು surroundings ಒಂದು ಬೌಂಡ್ರಿ ನಡುವೆ ಇಂಟರ್ಫೇಸ್, ಅದಕ್ಕೆ ಬೌಂಡ್ರಿ ಅಂತ ಕರಿತೀವಿ. ಹಾಗೆ ಥರ್ಮೋಡೈನಾಮಿಕ್ಸ್ ಅಲ್ಲಿ 4 ಲಾ ಇದೆ. ಇಂಪಾರ್ಟೆಂಟ್ ಆಗಿ 2 ಲಾ ನಮಗೆ ಜೀರೋತ್ ಲಾ ಮತ್ತು ಫಸ್ಟ್ ಲಾ ಅನ್ನು ಹೇಳ್ತಾ ಇದ್ದೀವಿ. ಜೀರೋತ್ ಲಾ. This law states that if two systems are each in thermal equilibrium with third system, then they are also in thermal equilibrium with each other. ಅಂದ್ರೆ this is system A, this is system B. System A and B are in thermally equilibrium. System A ಮತ್ತು system B both are thermally equilibrium. This is a system C. System C thermally equilibrium system B. So system B and C equal ಆದರೆ system A and C also equal. Thermodynamics. This is a zeroth law. First law of thermodynamics. This is also called a law of conservation energy. Conservation of energy. This law states that the total energy of an isolated system remains constant over a time. This law states that the total energy of an isolated system remains constant over a time. That means the energy can be converted from one form to another, but cannot be created or destroyed. So first law of thermodynamics ಏನಂತಂದ್ರೆ the total energy ಅನ್ನೋದು ರಿಮೇನ್ಸ್ ಆಗಿ ಅದು ಕಾನ್ಸ್ಟೆಂಟ್ ಆಗಿ ಇರ್ತದೆ, ಬಟ್ ಆ ಎನರ್ಜಿನ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಎಕ್ಸಾಂಪಲ್ ಆಗಿ ಹೀಟ್ ಇದ್ದಿದ್ದು ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಅ ಬೇಸಿಕ್ಸ್ ಫಾರ್ ಥರ್ಮೋಡೈನಾಮಿಕ್ಸ್. ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದು ಇಂಪಾರ್ಟೆಂಟ್. ಸೊ if you like this video, please subscribe